ಈ ಮಾತನ್ನ ಕೇಳಿ ಮಲ್ಲಿಕಾರ್ಜುನ ಕಣ್ಣ ನೀರು ಬರ್ತಾವು. ಎಂಥ ಮುಗ್ಧತೆ, ಎಂಥ ನಿನ್ನಲ್ಲಿ ಭಕ್ತಿ ಐತಪ್ಪ ಅಂತಂದ. ಅಂದಮೇಲೆ ಆ ಅಂಬುಲಿಯನ್ನ ಒಂದು ತುತ್ತು ತಿಂತಿದ್ದ ಶಿವ, ಅವನಿಗೆ ಒಂದು ತುತ್ತು ತಿನ್ನಿಸ್ತಿದ್ದ. ಎಲ್ಲ ಮುಗಿದ ಮೇಲೆ ಶಿವ ಅಂತಾನ, ನಿನ್ನ ಭಕ್ತಿಗೆ ಮೆಚ್ಚಿನ ಏನಾದರೂ ನೀನು ಕೇಳ್ಕೊಳ್ಳೇಬೇಕು ಅಂತಾನ. ಅಂದಾಗ ಸಿದ್ದರಾಮ ಅಂತ ನನಗೇನು ಬೇಡ ಅಂದ. ಇಲ್ಲ, ನೀನು ಕೇಳ್ಕೊಳ್ಳೇಬೇಕು ಅಂದಾಗ ನಿಮ್ಮ ಹುಡುಗರಿಗೆ ಏನಾದರೂ ದೇವ್ರ ಪ್ರತ್ಯಕ್ಷ ಹಿಂಗೆ ಕೇಳಿದ್ರ ಏನು ಕೇಳ್ತಾವ ಅವರು? ಚಾಕ್ಲೇಟು, ಪೇಪರ್ಮೆಂಟ, ಅವು ಹಿಂದೆ ಕೇಳ್ತಿದ್ರು. ಚಾಕ್ಲೇಟು, ಪೇಪರ್ಮೆಂಟ, ಕುರ್ಕುರೆ ಅವು ಏನೋ ಹಿಂದೆ ಕೇಳ್ತಿದ್ವಿ. ಬೇರೆ ಕಂಪ್ನಿ ಬಂದಿದ್ದೀವಿ, ನನಗೆ ಆ್ಯಪನ್ ಕೊಡಿಸು, ಐಫೋನ್ ಕೊಡಿಸು, ಅದ್ರ ಜೊತೆಗೆ ಚಲೋ ಟಿ ವಿ ಕೊಡಿಸು. ಇವಾಗ ಕಂಪ್ನಿನೇ ಹೆಚ್ಚಿಗೆ ಆಗ್ಯಾವ. ಈ ಊರಾಗ ಹುಡುಗರು ಹಂಗಿಲ್ಲ ಬಿಡ್ರಿ, ಆ ಮಾತು ಬೇರೆ ನನಗೆ ಗೊತ್ತೈತಿ. ಬೇರೆ ಊರು ಸುದ್ದಿ ಹೇಳ್ತೀನಿ ನಾನು. ಅವ ಅಂದ, ಹುಡುಗಂತಾನ ಸಿದ್ದರಾಮ ಅಂತಾನ, ನನಗೆ ನೀನು ಕೊಡುವಂಗಿತ್ತು ಅಂತಂದ್ರೆ 2 ವರಗಳನ್ನು ಕೊಡು. ಶಿವನಿಗೆ ಮುಕ್ಕಣ್ಣ ಅಂತ ಕರೀತಾರ, ನಿನಗೆ 3 ಕಣ್ಣದ ಅಂತಲ್ಲ, 2 ಕಣ್ಣು ಸಾಕ್ರೆ 1 ಕಣ್ಣು ನನಗೆ ಕೊಡುವಂತ 1 ಕಣ್ಣನ್ನು ತಗೊಂತಾನ. ಇನ್ನೊಂದು ವರ ಏನು ಕೇಳಿದ, ಏನು ಕೇಳ್ತಾನಂತಂದ್ರ ಸೊನ್ನಲಾಪುರ ಅನ್ನುವಂಥದ್ದು ಶ್ರೀಶೈಲದಷ್ಟೇ ಕ್ಷೇತ್ರ ಪವಿತ್ರವಾಗಬೇಕು. ಮತ್ತು ಯಾವಾಗ ಬಂದು ನೀನು ಅಲ್ಲಿ ನೆಲೆಸ್ಬೇಕು. 2ನೇ ಶ್ರೀಶೈಲ ಯಾವ್ದಾದ್ರೂ ಇದ್ರ ಅದು ಸೊಲ್ಲಾಪುರ ಆಗ್ಬೇಕು. ಆ ವರವನ್ನು ಕೊಡುವಂತ ಕೇಳ್ಕೊಂತಾನ ಸಿದ್ದರಾಮ. ಒಂದು ಊರಿನ ಬಗ್ಗೆ ಇಷ್ಟು ಪ್ರೀತಿ ಅವರು. ಮುಂದೆ ಇತಿಹಾಸ ಗೊತ್ತೈತಿ, ಏನೇನಾತು, ಅವ್ರು ಹೆಂಗ ಕಲ್ಯಾಣವನ್ನು ಸೇರಿದ್ರು ಅನ್ನೋದನ್ನ ತಾವೆಲ್ಲ ತಿಳ್ಕೊಂಡಿರಿ. ಅಂದ್ರ ಮನುಷ್ಯರಲ್ಲಿ ಅಚಲವಾದಂತಹ ಭಕ್ತಿ ಇತ್ತು ಅಂದ್ರೆ ದೇವರು ಸಹಿತ ಬಲಿತಾನ. ಸತ್ಯವಾದಂತಹ ಭಕ್ತಿ ಮನುಷ್ಯನಿಗೆ ಇರಬೇಕು, ಸತ್ಸಂಗದಲ್ಲಿ ಮನುಷ್ಯ ಇರಬೇಕು. ಅವಾಗ ಬದುಕು ಸುಂದರ ಆಗಕ್ಕೆ ಸಾಧ್ಯ ಐತಿ. ಇಲ್ಲಂತಂದ್ರೆ ಬದುಕು ವ್ಯರ್ಥ ಆಗಿ ಹೋಗಿಬಿಡುತ್ತ. ನಾವು ಉತ್ತಮರ ಸವಾಸ ಮಾಡಬೇಕು. ಉತ್ತಮರ ಸವಾಸ ಮಾಡಿದಾಗ ಬದುಕು ಒಳ್ಳೇದಾಗತ್ತ. ಮುಖ್ಯವಾಗಿ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ಬೇಕು, ಸಂಸ್ಕಾರವನ್ನು ಕೊಡಬೇಕು. ಇವೆರಡು ಬಹಳ ಮುಖ್ಯ ಅದಾವು. ಆದೇಶ ಬಂದಿತ್ತಲ್ರಿ, ಆದೇಶ ಮಾಡಿದ್ವಿ ಗೌರ್ಮೆಂಟು. ಏನು ಆದೇಶ ಮಾಡಿತ್ತಂದ್ರೆ SSLC ಹುಡುಗರು ಏನು ಬಂದಿತ್ತು? ಫ್ರೀ ಬಸ್ನಾಗ ಹೋಗೋದು ಬಂದಿತ್ತೆ. ಪರೀಕ್ಷೆ ಬಂದಿತ್ತು. ಪರೀಕ್ಷೆ ಬಂದಿದ್ದಿ. ಹೀಗಾಗಿ ಸಾಯಂಕಾಲ 6ರಿಂದ ರಾತ್ರಿ 10 ಗಂಟೆವರೆಗೂ ಟಿವಿಯನ್ನು ಆಫ್ ಮಾಡಬೇಕು, ಮೊಬೈಲನ್ನು ಆಫ್ ಮಾಡಬೇಕು. ಯಪ್ಪ, ಇದೊಂದು ಬಿಟ್ಟು ಬೇರೆ ಏನು ಹೇಳ್ತೀರ ನೀವು? ದಯಮಾಡಿ ಆ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಟಿವಿ ಮತ್ತು ಮೊಬೈಲನ್ನು ನೀವೇ ಹಿಡ್ಕೊಂಡು ಕುತ್ಕೊಂಡ್ರೆ ನಿಮ್ಮ ಹುಡುಗರಿಗೆ ಏನು ಬುದ್ಧಿ ಹೇಳಿದ್ರು ಉಪಯೋಗ ಆಗಂಗಿಲ್ಲ. ಮಕ್ಕಳು ನೀವೇನು ಮಾಡ್ತಾರಲ್ಲ ಅದನ್ನು ಫಾಲೋ ಮಾಡ್ತಾರ. ನೀವು ಹೇಳಿದ್ದನ್ನು ಕೇಳಂಗಿಲ್ಲ ಅವರು. ನೀವೇನು ಮಾಡ್ತಿರಲ್ಲ ಅದನ್ನ ಮಾಡ್ತಾರ. ಹೀಗಾಗಿ ಮೊಬೈಲು ಮತ್ತು ಟಿವಿಯನ್ನು ಬಿಡ್ರಿ. ಯಾಕಂದ್ರೆ ಹುಡುಗರ ಜೀವನದಲ್ಲಿ 10th ಎಕ್ಸಾಮ್ ಅಂತಂದ್ರೆ ಅದು ಏನಂತಾರಲ್ಲ, ನಿರ್ಣಾಯಕ ಘಟ್ಟ ಇದ್ದಂಗ. ಆ ಟೈಮಲ್ಲಿ ನೀವು ಟೈಮ್ ವೇಸ್ಟ್ ಮಾಡಾಕತ್ತೆ ಅಂದ್ರೆ ಅವ್ರ ಬದುಕ ವೇಸ್ಟ್ ಮಾಡ್ದಂಗೆ ಆಗುತ್ತೆ. ನೀವು ನಿಮ್ಮಂಥ ಶತ್ರುಗಳು ಮತ್ತೊಬ್ರು ಆಗಕ್ಕೆ ಸಾಧ್ಯನೇ ಇಲ್ಲ ಈ ಭೂಮಿ ಮೇಲೆ. ನಿಜವಾದ ಶತ್ರುಗಳು ನೀವೇ ಹಾಕಿರಿ. ಹೀಗಾಗಿ ಟಿವಿಯನ್ನು ಆಫ್ ಮಾಡಬೇಕು, ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಮಕ್ಕಳಿಡಬೇಕು. ಅವರಿಗೆ ಹೆಚ್ಚಿನ ಸಮಯವನ್ನು ಕೊಟ್ಟು ಮುಂದೆ ಕುತ್ಕೊಂಡು ಓದಿಸ್ಬೇಕು. ಅವರಿಗೆ ಎಲ್ಲಿ ಕುತ್ಕೊಂಡು? ನೀವು ಮತ್ತೆ ನಿಮ್ಮ ಮನೆ ಟಿವಿ ಆಫ್ ಮಾಡಿ ಮಕ್ಕಳ ಮನೇಲಿ ಹೋಗಿರಿ ನೀವು. ಮತ್ತು ಅವು ಮತ್ತೆ ಬೇರೆ ನಡೆಸ್ತಾವ ಆಟ. ಹಂಗಾಗಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಟಿವಿ ಮಾಡೋ ಅನ್ನೋದು ಭಾಳ ದೊಡ್ಡದಿರ್ತೇವೆ. ಒಬ್ಬ ಹೆಣ್ಮಕ್ಳಿಗೆ ಭಾಳ ಧಾರಾವಾಹಿ ನೋಡಿ ಚಟ ಇತ್ತಂತೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಸಾಯಂಕಾಲ ಒಮ್ಮೆ ನೋಡ್ತಿದ್ದು, ಬೆಳಿಗ್ಗೆ ಕೂಡ ರಿಪೀಟ್ ಆಗ್ತಿರ್ತಾರಲ್ಲ ಅದನ್ನು ನೋಡ್ತಿಲ್ಲ ಅಂತ ಅಕ್ಕಿ. ಹಿಂಗಿದ್ದಾಗ ಸಾಯಂಕಾಲ ಕರೆಂಟ್ ಹೋಗೋದು ಇಷ್ಟು ಬೈದಕ್ಕಿ KVRಗೆ. ಏನೇನು ಸಂಸ್ಕೃತ ಭಾಷೆ ಅದಾವ ಎಲ್ಲರಿಗೂ ಬೈದಕ್ಕಿ. ಅಂಥವ್ರು ಇಂಥವ್ರು ಈಗ ತೆಗಿಬೇಕಾ ಧಾರಾವಾಹಿ ಎಲ್ಲ ಅದು ಇದಂತ ಬೈದು ಮಾರನೇ ದಿವಸ ಮತ್ತೆ ಬರ್ತಾವಲ್ಲ, ಮಾರನೇ ದಿವಸ ಆ ಟೈಮಿಗೋಸ್ಕರ ಕಾಯಾಗಿದ್ದಕ್ಕಿ. ಬೆಳಿಗ್ಗೆ ಗಂಟೆಗೆ ಹೊಲಕ್ಕೆ ಹೋಗೋದಿತ್ತು. ಅವ ಅಂದ, ನಾನು ಸ್ವಲ್ಪ ಅವಸರ ಮಾಡಿ ಹೋಗೋದೈತಿ, ಬುತ್ತಿ ತೊಗೊಂಡು ಲಘು ಬಾ 10ಕ್ಕೆ ಅಂತ ಹೇಳಿದ. ಹೇಳಿ ಮನೆ ಬಿಟ್ಟವ. ಮನೆ ಬಿಡತ್ತೆ ಇಕ್ಕಿ ಟಿವಿ ಹತ್ಕೊಂಡು ಕುತ್ಕೊಂಡು ಸ್ಟಾರ್ಟ್ ಆದವು ಧಾರಾವಾಹಿಗಳು. ಧಾರಾವಾಹಿ ಮೇಲೆ ಹೆಣ್ಮಕ್ಳು ಭಾಳ ವ್ಯಾಮೋಹ ಇರುತ್ತೆ. ಅದೇನೋ ಪುಟ್ಟ ಗೌರಿ ಮದುವೆ ಅದು. ಆ ಪುಟ್ಟ ಗೌರಿ ಮದುವೆ ಆದಾಗ ಭಾಳ ಮಂದಿ ಏನಾಯ್ತಲ್ಲ, ಆ ಟಿವಿಗೆ ಮಂಗಳಾರತಿ ಮಾಡ್ಯಾರ. ಟಿವಿ ಅಕ್ಷಿತ ಹಾಕ್ಯಾರಪ್ಪ ಒಂದು ಕಡೆ. ಈ ಕಂಪ್ನಿನ ಹೆಚ್ಚಿಗೆ ಆಗಿತ್ತು. ಅಕ್ಕಿ ಕುತ್ಕೊಂಡು ನೋಡಕ್ಕೆ ಶುರು ಮಾಡಿದ್ದು. 8 ಆಯ್ತು, 9 ಆಯ್ತು, 10 ಆಯ್ತು, 11 ಆಯ್ತು, 12 ಆಯ್ತು, 1 ಆಯ್ತು, 2 ಆಯ್ತು, ಮುಗಿವಲ್ವಾಗ ಇಕ್ಕಿ ಬಿಡುವಲ್ಲಾಗ 2 ಗಂಟೆ ಆಗಿತ್ತು. ಮತ್ತೆ ಕರೆಂಟ್ ಹೋಗುತ್ತೆ. ಅವಾಗ ಲಕ್ಷಕ್ಕೆ ಬಂದಕ್ಕಿಗೆ ನನ್ನ ಗಂಡ ಅಡಿಗೆ ಮಾಡ್ಕೊಂಬಾ ಅಂತ ಹೇಳ್ಯಾನ. ಏನೂ ಆಗೇ ಇಲ್ಲ ಅಂತ ನೆನಪಾತಕ್ಕಿಗೆ. ಜೀವ ಜಲ್ ಅಂತಕ್ಕಿದು ಅನ್ನತ್ತೆ. ಭಾಳ ಜಾಣಿಲ್ಲ ಹೆಣ್ಮಗಳು. ಬಡ ಟಿಫಿನ್ ಬಾಕ್ಸ್ ತೊಗೊಂಡು ಒಂದ್ರಾಗ ಹಿಟ್ಟು ಹಾಕೊಂಡು, ಒಂದ್ರಾಗ ಅಕ್ಕಿ ಹಾಕೊಂಡು, ಒಂದ್ರಾಗ ಬದ್ನಿಕಾಯಿ ಹಾಕೊಂಡು ಅವನ್ನ ಹಿಡ್ಕೊಂಡು ದಾರ ಹೊಂಟು ಹೋಗೋದು. ಅಷ್ಟೊತ್ತಡ ಅವ ಹಸಿವಾಗಿ ಇರ್ಬೋದನ್ನ ಅವತಾರ ತೊಗೊಂಡಿದ್ದವ. ಹೊಲ್ದಾಗ ಕಬ್ಬು ಹಾಕಿದ್ದ.
ಅದನ್ನ ಮುರ್ಕೊಂಡ ಬರ್ತ ರಮ್ಮ 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 ಕೊಡಾಕತ್ತಾವ. ಹೊಡ್ಯದ ಅಷ್ಟ ದೊಡ್ಡ ಏನ್ ನಿಲ್ಲಿಸ್ರಿ ಅಂದಕ್ಕಿ. ಏನ್ ನಿಲ್ಸದ ನೀನು ಹೊಟ್ಟೆ ಹಚ್ಚಿದ್ ನನಗೆ ಎಲ್ಲಿ ಹಚ್ಚಿನಿ ಅಂತಂದ. ಯಾಕೆ ಹೊಡೆದ್ರಿ ನೀವು? ನಾ ಏನು ಮನ್ಯಾಗ ಸುಮ್ಮನೆ ಕುಂತಿದ್ದೇನು? ನಿಮ್ಗೆ ಒಳ್ಳೇದಾಗಲಿ ಅಂತಂದು ಎಲ್ಲ ಮುಂದೆ ಪುರಾಣ ಓದಾಕತ್ತಿದ್ದೆ ಅಂದಕ್ಕಿ. ಇಲ್ಲಿ ಮಾಡಿದ್ದ ಬೇರೆ ಒಳಗೆ ಆಟ. ನನಗೆ ಹೊಡಿತೀರಿ ನೀವು? ನನ್ನಂತ ಪತಿರತ ಹೆಣ್ಮಗಳು ಹೊಡಿತೀರಾ ನೀವು? ಯಾವಾಗ ನನ್ನಂತ ಪತಿರತ ಹೆಣ್ಮಗಳು ಹೊಡಿತೀರಿ ಅಂತಂದ್ರೆ ನಾ ಪ್ರೀತಿಯಿಂದ ನಿಮ್ಗೆ ಮಾಡ್ಕೊಂಡು ಬಂದಿರುವಂತ ರೊಟ್ಟಿ ಹಿಟ್ಟಾಗ್ಲಿ, ಬದ್ನಿಕಾಯಿ ಪಲ್ಯ ಬದ್ನಿಕಾಯಿ ಆಗ್ಲಿ, ಅನ್ನ ಅಕ್ಕಿ ಆಗ್ಲಿ ಅಂತಂದಕ್ಕಿ ತರದಂತಂದಿದ್ದಕ್ಕಿ. ಬೀಚಿ ನೋಡ್ತಾನೆ ಎಲ್ಲವೂ ಹಂಗದವು. ಯವ್ವ ಎಲ್ಲ ಮನೆಗೆ ಏನಂತ ಟಿವಿ ಇಷ್ಟ ನಾವು ಮಾಡುತ್ತೆ ನೋಡ್ರಿ. ಟಿವಿಯನ್ನು ಬಿಟ್ಟಾಗ ಬದುಕು ಶುದ್ಧ ಆಗುತ್ತ. ಹೀಗಾಗಿ ಭಕ್ತಿ ಭಾವ ಅನ್ನೋದು ಬಹಳ ದೊಡ್ಡದು. ಇಲ್ಲಿನ ಹುಡುಗರು ಕಂಡಾಗ ಭಾಳ ಖುಷಿ ಆಗತ್ತೆ. ಒಂದೊಂದು ಊರಾಗ ಹುಡುಗರು ಹೆಂಗೆ ಅದಾರ ಅಂತಂದ್ರೆ ಭಾಳ ವಿಚಿತ್ರ ಅದಾರ. ಸಂಜೆ ಆಯ್ತಂದ್ರೆ ಇರಬಾರ್ದು ಜಗದಾಗಿರ್ತಾರ ಅವರು. ಹಿಂದೊಂದು ಕಾಲ ಇತ್ತು, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತಿದ್ರು. ಈಗ ವಿಚಿತ್ರ ಅನ್ನಕತ್ತಾರ ಹುಡುಗರು. ಗುಟ್ಕಾ ಬ್ರಹ್ಮ ವಿಮಲ್ ವಿಷ್ಣು ಪಾನ ಪರಾಕ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗೊಟ್ಕಾಯ ನಮಃ. ಮತ್ತೆಲ್ಲ ತಿಂದ್ರೆ ಗೊಟ್ಕಾ ನಾವಲ್ಲ ಮತ್ತೇನು. ಇಂಥ ಹುಡುಗರು ಕಂಪನಿ ಭಾಳ ಆಗೈತಿ. ಯಾರು ನಿಜವಾದ ಯುವಕರು ಅಂತಂದ್ರೆ ಯಾರು ರೀಲ್ಸ್ ಮಾಡ್ತಾರಲ್ಲ ಅವ್ರ ಯುವಕರಲ್ಲ, ಯಾರು ಸಿನಿಮಾ ಡೈಲಾಗ್